ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ಬರು ಕ್ವಶನ್ ಮಾಡಿದ್ರಿ, ಕಲರ್ ಕಾಂಬಿನೇಷನ್ ಯಾವ ರೀತಿಲಿ ಮಾಡ್ತೀರಾ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಅಂದರೆ ನನಗೇನು ತಿಳಿದಿದೆ ಅದನ್ನು ಖಂಡಿತವಾಗ್ಲೂ ಹೇಳ್ಕೊಂಡು ಕೊಡ್ತೀನಿ. ಮತ್ತು ಇನ್ನೊಂದು ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ ಅಂತ. ಏನಾದರೂ ಡೌಟ್ಸ್ ಇದ್ದರೆ ಇವತ್ತು ನನಗೊಬ್ಬರು ಕ್ವಶನ್ ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್ ಯಾವ ರೀತಿ ಮಾಡ್ತೀರಾ ಹೇಳ್ಕೊಂಡು ಕೊಡಿ ಅಂತ ಹೇಳಿ. ಸೊ ನಾನು ಯಾವ ರೀತಿ ಕಲರ್ ಕಾಂಬಿನೇಷನ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಹೇಳ್ಕೊಂಡು ಕೊಡ್ತೀನಿ. ಎಲ್ಲರೂ ಒಂದೇ ಥರ ಮಾಡಲ್ಲ, ಅವ್ರವ್ರು ಹೆಂಗೆ ಮೈಂಡಲ್ಲಿ ಹೆಂಗಿರುತ್ತೆ, ಹೆಣ್ಮಕ್ಳು ಅಂತ ಅಂದಮೇಲೆ ಸ್ವಲ್ಪ ಕಾಂಬಿನೇಷನ್ ಅಂತ ಸ್ವಲ್ಪ ಕಲರ್ಫುಲ್ಲಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ಏನು ಎಲ್ಲರಿಗೂ ಏನು ಹೇಳ್ಕೊಡೋದು ಅಂತ ಏನು ಆ ಮಟ್ಟ ಅಂತ ಏನಿಲ್ಲ. ಸೊ ಅವ್ರವ್ರ ರೀತಿಲಿ ಅವ್ರು ವಿಭಿನ್ನವಾಗಿ ಮಾಡ್ಕೊಳ್ತಾರೆ. ಸೊ ನಾನು ಯಾವ ರೀತಿಲಿ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ಸೊ ಸಿಂಪಲ್ಲಾಗಿ ಹೇಳ್ಕೊಂಡು ಕೊಡ್ತೀನಿ. ನಾನು ಬಂದುಬಿಟ್ಟು ಪ್ರತಿ ಸಲನೂ 3 ಕಲರ್ ಕಾಂಬಿನೇಷನಲ್ಲಿ ತೊಗೊಳ್ಳೋದು. ಆಮೇಲೆ ಇನ್ನೊಂದು ಏನಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ತೊಗೊಳ್ತಾರೆ. ಕೆಲವರು ಡಿಸೈನ್ನ ಹಾಕಿಸ್ಕೊಂಡು ಪೆನ್ ಡ್ರೈವಲ್ಲಿ ಸೆಟ್ ಮಾಡ್ಕೊಳ್ತಾರೆ. ಸೊ ನಾನಂತೂ ಸೆಟ್ ಮಾಡಿಕೊಂಡೇ ಹಾಕ್ಕೊಡೋದು, ನಾನು ಹಂಗೆ ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ಳಲ್ಲ ಡಿಸೈನ್ನ. ಯಾಕಂದ್ರೆ ನನಗೆ ಕಲರ್ ಕಾಂಬಿನೇಷನ್ ಮುಖ್ಯ ಅಲ್ವಾ. ಸೊ ನಾನು ಜಸ್ಟ್ 3 ಕಲರ್ಸಲ್ಲಿ ನಾನು ಕಂಪ್ಯೂಟರ್ಲಿ ಸೆಟ್ ಮಾಡಿಕೊಂಡು ಆಮೇಲೆ ನಾನು ಪೆನ್ ಡ್ರೈವ್ಗೆ ಹಾಕ್ಕೊಳ್ತೀನಿ. ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ, ಬರೀ ಪೆನ್ ಡ್ರೈವಿಂದ ಆರಾಮಾಗಿ ಡೈರೆಕ್ಟಾಗಿ ನೀವು ಕಂಪ್ಯೂಟರ್ಗೆ ಹಾಕ್ಕೊಳ್ತೀರಾ, ಮಾಮೂಲಿ ಮಿಷಿನ್ಗೆ ವರ್ಕ್ ಮಾಡ್ಕೊತೀರಾ. ಸೊ ಹಂಗೆ ಲೆಕ್ಕ ಹಾಕೊಂಡ್ರೆ ಸುಮಾರು ಒಂದು 5-6 ಕಲರ್ಸ್ ಇರುತ್ತೆ. ನಾವು ಡಿಸೈನ್ ಪರ್ಚೇಸ್ ಮಾಡ್ಕೊಳ್ತೀವಲ್ವಾ, ಅಲ್ಲಿ 5-6 ಕಲರ್ ಇರುತ್ತೆ. ಮತ್ತು ಎಲ್ಲಿಂದನೋ ಸ್ಟಾರ್ಟ್ ಆಗುತ್ತೆ. ನನಗೆ ಅದನ್ನು ನಮ್ಗೆ ಮೊದಲಿಂದನೂ ನಾನು ಮಿಷಿನ್ ತೊಗೊಂಡು ಬಂದಾಗಿಂದನೂ ಅದೇ ರೀತಿಯಲ್ಲೇ ನಾನು ರೂಢಿ ಮಾಡ್ಕೊಂಡು ಬಂದಿರೋದು. ಸೊ ತಗೊಂಡ್ಮೇಲೆ ನನಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಫ್ರಂಟ್ ಹೆಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಮತ್ತು ಹ್ಯಾಂಡ್ಗೆ ಎಲ್ಲಿಂದ ಸ್ಟ್ರೈಟಲ್ಲಿ ತೊಗೊಳ್ಬೇಕಾ, ಮಧ್ಯದಿಂದ ತೊಗೊಳ್ಬೇಕಾ ಅಂತೆಲ್ಲ ನೋಡ್ಕೊಂಡು ನಾನು ಸೆಟ್ ಮಾಡಿ ಹಾಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಒಂದು ಸಲಿಗೆ ನಾನು ಡಿಸೈನ್ನ ಸೆಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬ್ಲೌಸು ಬೇಕಾದ್ರೆ ಹಾಕ್ಬೋದು, ಅದೇ ಥರನೇ ಸೆಟ್ಟಿಂಗ್ ಇರುತ್ತೆ. ಕೆಲವ್ರಿಗೆ ಆ ಥರ ರೂಢಿ ಇರುತ್ತೆ, ಕೆಲವ್ರಿಗೆ ಹಿಂಗೆ ರೂಢಿ ಇರುತ್ತೆ. ಇನ್ನು ಕೆಲವರು ಡೈರೆಕ್ಟಾಗಿ ಮಿಷಿನ್ಗೆ ಹಾಕ್ಕೊಳ್ತಾರೆ, ಅಲ್ಲೇ ಕಲರ್ನ ಸೆಟ್ ಮಾಡ್ಕೊಳ್ತಾರೆ. ಎಲ್ಲಿ ಬೇಕು ಸ್ಟೋನ್ ಚೈನ್ಗೆಲ್ಲ ಜಾಗನ ಅಲ್ಲೇ ಮಾಡ್ಕೊಳ್ತಾರೆ. ಸೊ ನಾನು ಹಂಗೆ ಮಾಡಲ್ಲ, ಕಂಪ್ಯೂಟರೆಲ್ಲ ನಾನು ಸೆಟ್ಟಿಂಗ್ ಮಾಡ್ಕೊಂಡು ಎಲ್ಲ ತೆಗೆದುಕೊಂಡ್ಬಿಡ್ತೀನಿ. ಫಿಟ್ ಮಾಡ್ಕೊಂಡ್ಬಿಟ್ರೆ ನನಗೆ ಎಷ್ಟು ಬ್ಲೌಸ್ಗೆ ಹಾಕ್ಕೊಂಡ್ರು ಟೆನ್ಷನ್ ಇರಲ್ಲ. ಪದೇ ಪದೇ ನಾನು ಓಡೋಗಿ ನೋಡ್ತಾ ಇರಬೇಕು. ಕೆಲವರು ಹಂಗೆ ಹಾಕ್ಕೊಂಡ್ಬಿಡ್ತಾರಲ್ವ, ಅವ್ರು ನೋಡ್ಕೊಳ್ತಾನೆ ಇರಬೇಕು. ಸ್ಟೋನ್ ಚೇಂಜ್ ಜಾಗ ತೆಗಿಬೇಕಂದ್ರೂ ನೋಡ್ತಾ ಇರಬೇಕು, ಒಂದು ಡಿಸೈನ್ ಹೋಗ್ತಾ ಇದ್ರೂ ನೋಡ್ಕೊಳ್ತಾ ಇರಬೇಕು. ಹಂಗಾಗಿ ತುಂಬ ಕಲರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಸೀರೆಗಳಲ್ಲಿ ಅಷ್ಟು ಕಲರ್ಸ್ ಕಾಂಬಿನೇಷನ್ ಬರೋಲ್ಲ. ಇವಾಗ ಒಂದು 5-6 ಕಲರು ಡಿಸೈನಲ್ಲಿ ಫೋಟೋದಲ್ಲಿ ನೋಡಿದ್ರೆ ಹೆಂಗಿರುತ್ತಲ್ಲ, ಅದು ಡೈರೆಕ್ಟಾಗಿ ಹಾಕ್ಲಿಕ್ಕೆ ಹಂಗೆ ಬರೋಲ್ಲ. ಯಾಕಂದರೆ ಸೀರೆ ಕಲರ್ ಬಂದುಬಿಟ್ಟು ಬರೀ ಜಸ್ಟ್ 3 ಒಟ್ಟು ಒಂದೇ ಕಲರ್ ಕೊಟ್ಟಿರ್ತಾರೆ, ಎಲ್ಲೋ ಒಂದೊಂದಲ್ಲಿ ಸಿಲ್ವರ್ ಮಿಕ್ಸ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸಿಲ್ವರ್ ಯಾವುದಕ್ಕೆ ಹಾಕಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ನಾನು ಹಂಗೆ ಹಾಕ್ಕೊಳ್ಳೋದು. ಸೊ ನೀವೇನಾದರೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಬಂದುಬಿಟ್ಟು 2 ಕಲರ್ ಕಾಂಬಿನೇಷನ್ ಇದೆ. ಅಂದರೆ ಆ್ಯಕ್ಚುಲಿ ಇದು 3 ಕಲರ್ ಕಾಂಬಿನೇಷನು. ಸೊ ಇದು ಬಂದುಬಿಟ್ಟು ಕಪ್ಪು ನೀಲಿ, ಇದು ಫುಲ್ಲು ನಾನು ಸ್ವಲ್ಪ ಹೈಲೈಟ್ನ ಮಾಡಿ ಹಾಕಿರೋವಂಥದ್ದು. ಸೊ ಇನ್ನು ಪಿಂಕ್, ಇದು ಸ್ವಲ್ಪ ಒಂಚೂರು ಮೆರೂನ್ ಶೇಡ್ ಬರುತ್ತೆ. ಬಟ್ ನಾನು ಪಿಂಕ್ ಹಾಕಿದ್ದೀನಿ, ಅಂದರೆ ಮೆರೂನೇ ಹಾಕಿದಾಗ ಕಾಣಲ್ಲ. ಸ್ವಲ್ಪ ಒಂಚೂರು ಲೈಟು ಡಾರ್ಕು ಥರ ಕಲರ್ ಇದ್ದರೆ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಸಜೆಷನ್, ಓನ್ ಸಜೆಷನ್ ಇದು. ಕೆಲವರು ಒಪ್ಪಲ್ಲ ಅಂತಾರೆ, ಕೆಲವರು ಏನಿಲ್ಲ ಚೆನ್ನಾಗಿ ಕಾಣಿಸಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಸ್ವಲ್ಪ ನಾನು ಡಾರ್ಕ್ ಶೇಡಲ್ಲಿ ಪಿಂಕ್ ಹಾಕಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಮೆರೂನ್ ಬರುತ್ತೆ, ಬಟ್ ನಾನು ಪಿಂಕ್ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು, ಏನಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ. ಆಮೇಲೆ ಔಟ್ಲೈನ್ ಬಂದುಬಿಟ್ಟು ನಾನು ಈ ಬಾರ್ಡರ್ ಕಲರ್ ಅಂದರೆ ಕಾಪರ್ ಗೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವೇನು ಮಾಡಿ ಗೊತ್ತಾ, ಈ ಪಿಂಕ್ಗೆ ಹಾಕಕ್ಕೆ ಹೋಗಬೇಡಿ. ಸೊ ಈ ಬ್ಲೂನೇ ಫುಲ್ ಹಾಕ್ಬಿಡಿ, 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ಳಿ, ಸಖತ್ತಾಗಿ ಕಾಣಿಸುತ್ತೆ. ನಾನು ಸಾಮಾನ್ಯವಾಗಿ ಯಾವುದೇ ಡಿಸೈನ್ ಸೆಟ್ ಮಾಡಿದ್ರು ನಾನು 3 ಕಲರ್ ಕಾಂಬಿನೇಷನಲ್ಲಿ ಮಾಡೇ ಹಾಕ್ಕೊಳ್ಳೋದು. ಇದು ನಾನು 3 ಕಲರ್ ಕಾಂಬಿನೇಷನಲ್ಲೇ ಹಾಕಿದ್ದು. ಅಂದರೆ ನನಗೆ ಕಸ್ಟಮರ್ಸು ಯಾರು, ಆಮೇಲೆ ಟೈಲರ್ಸ್ಗಳು ಯಾರು ಹೆಂಗೆ ಒಪ್ಕೊಳ್ತಾರ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಕಡೆ ಹಿಂಗೆ ಒಪ್ಕೊಳ್ತಾರ ಏನು ಅನ್ನೋಂಗಿದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಒಪ್ಪಿಲ್ಲ ಅಂದರೆ ಹಾಕಕ್ಕೆ ಹೋಗ್ಬೇಡಿ, ಒಪ್ಕೊಂಡ್ರೆ ಮಾತ್ರ ಹಾಕ್ಕೊಳ್ಳಿ. ನನಗೆ ಕಸ್ಟಮರು ನನಗೆ ಗೊತ್ತಲ್ವಾ, ಸೊ ಗೊತ್ತಿರೋರು ಬರ್ತಾ ಇರ್ತಾರಲ್ಲ, ಸೊ ಹಂಗೆ ನೋಡಿ ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀನಿ ಅಷ್ಟೇ. ಇದು ಬಂದ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಡಾರ್ಕ್ ಹಾಕಿದ್ದೀನಿ. ಆ್ಯಕ್ಚುಲಿ ಮೆರೂನ್ ಹಾಕಿದ್ರೆ ಮೆರೂನ್ ಮೇಲೆ ಮೆರೂನು ಏನೂ ಕಾಣಲ್ಲ. ಸೊ ಬ್ಲೌಸ್ ಹಂಗಾಗಿ ಸ್ವಲ್ಪ ನಾನು ಪಿಂಕಲ್ಲಿ ಹಾಕ್ಕೊಟ್ಟಿದ್ದೀನಿ, ಏನೋ ಒಪ್ಕೊಳ್ತಾರೆ ಅಂತ ಹೇಳಿಬಿಟ್ಟು. ನೀವು ಆಮೇಲೆ ಕಸ್ಟಮರ್ಗೆ ಹಂಗೆ ಹಾಕೊಡೋಕೆ ಹೋಗಬೇಡಿ, ಕೇಳಿಕೊಂಡು ನಿಮ್ಗೆ ಹೆಂಗೆ ಅವ್ರು ಒಪ್ಕೊಳ್ತಾರ ಅನ್ನಂಗಿದ್ರೆ ಮಾತ್ರನೇ ಹಾಕೊಂಡು ಕೊಡಿ. ಇಲ್ಲ ಅಂದರೆ ಇವೆಲ್ಲ ತಲೆನೋವೇ ಬೇಡ. ಈ ಬ್ಲೂ ಇದೆಯಲ್ವಾ, ಸೊ ಇದು ಕೂಡ ಬ್ಲೂ ಬರೋಂಗೆ 2 ಕಲರ್ ಕಾಂಬಿನೇಷನ್ ಮಾಡಾಕೊಳ್ಳಿ. ಫುಲ್ಲು ಬ್ಲೂ ಇರುತ್ತೆ. ಔಟ್ಲೈನ್ ಮಾತ್ರ ಬಾರ್ಡ್ರ್ ಕಲರ್ ಮಾತ್ರ ಫಿಕ್ಸ್ ಮಾಡ್ಕೊಂಬಿಡಿ. ಔಟ್ಲೈನ್ ಬರೋದು ಮಾತ್ರ ಬಾರ್ಡ್ರು, ಜಾಸ್ತಿ ಏನು ಕಲರ್ ಹೈಲೈಟ್ ಕಾಣಿಸುತ್ತೋ ಅದನ್ನೇ ಹೈಲೈಟ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಜನಕ್ಕೆ 2 ಒಂದೇ ಕಲರ್ ಮಾಡಿ ಹಾಕ್ಕೊಟ್ಟಿದ್ದೀನಿ. ಅಂದರೆ ಈ ಪಿಂಕ್ ಬರೋದೆಲ್ಲನೂ ಬ್ಲೂ ಮಾಡೇ ಹಾಕಿದ್ದೀನಿ. ಸೊ 2 ಕಲರ್ ಕಾಂಬಿನೇಷನ್ ಮಾಡಿ ಕೂಡ ಹಾಕಿದ್ದೀನಿ. ಅಂದರೆ ಸ್ವಲ್ಪ ಚೇಂಜ್ ಕಾಣುತ್ತೆ. ಒಂದು 3 ಕಲರ್ ಇದ್ದರೆ ಸ್ವಲ್ಪ ಬೇರೆ ಕಲರ್ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕಾಂಬಿನೇಷನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸೇಮೆ 2 ಕಲರ್ ಕಾಂಬಿನೇಷನ್, ಅಂದರೆ 3 ಕಲರು ಔಟ್ಲೈನ್ ಬಿಟ್ಟು 2 ಕಲರು. ಸೊ ಬ್ಲೂ ಪಿಂಕ್ ಇರೋದ್ರಿಂದ ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು 3 ಕಲರ್ ಕಾಂಬಿನೇಷನ್ ಯಾವಾಗಲೂ ಮಾಡಿ ಹಾಕ್ಕೊಳ್ತೀನಿ. ಸೊ ಇದೂ ಅಷ್ಟೇ, ಸ್ವಲ್ಪ ಮೆರೂನ್ ಅಲ್ಲಿ ಪಿಂಕ್ ಹಾಕಿದ್ದೀನಿ, ಕಾಣಿಸುತ್ತೆ, ಕಾಂಬಿನೇಷನ್ ಕಾಣುತ್ತೆ, ಏನು ತೊಂದರೆ ಇಲ್ಲ.
ಸೊ ಈ ಥರ ನಾನು ಮಾಡಿ ಹಾಕ್ಕೊಳ್ತೀನಿ. ಪ್ರತಿ ಸಲ 3 ಕಲರ್ ಕಾಂಬಿನೇಷನ್ನೇ ಮಾಡಿ ಹಾಕ್ಕೊಳ್ಳೋದು. ಸೊ ನಿಮ್ಗೆ ಯಾರೋ ತಲೆನೋವು ಅಂದರೆ ಬೇಡ ಇದು ಈ ಹೂವನ್ನು ಈ ಕಪ್ಪು ಇಲ್ಲಿ ಬರಬೇಕು, ಡಾರ್ಕ್ ಬ್ಲೂ ಹಂಗೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. 2 ಕಲರ್ ಕಾಂಬಿನೇಷನ್ ಮಾಡಿ ಕೂಡ ಹಾಕ್ಕೊಳ್ಳಿ. ಅದೇ ಇನ್ನೊಂದು ಇದೆ ಡಿಸೈನ್, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ಇದು ಬಂದುಬಿಟ್ಟು 2 ಕಲರ್ ಕಾಂಬಿನೇಷನು. ಇದನ್ನು 2 ಕಲರ್ ಸೆಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾರ್ಡ್ರ್ ಕಲರು, ಸೊ ಇನ್ನೂ ಒಂದು ಬಂದುಬಿಟ್ಟು ಸೀರೆ ಕಲರು. ನೋಡಿ ಈ ಥ್ರೆಡ್ ಈ ಥರ ಸ್ವಲ್ಪ ನೋಡೋಕ್ಕೆ ಲೈಟು ಡಾರ್ಕ್ ಥರನೇ ಕಾಣ್ತಿದೆ. ಒಟ್ಟಿನಲ್ಲಿ 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕಿರೋವಂಥದ್ದು. ಸೊ ಇದು ಲೈನು, ಇದ್ರ ಮೇಲೆ ಇನ್ನು ಔಟ್ಲೈನು ಬರುತ್ತೆ. ಸೊ 2 ಕಲರ್ ಕಾಂಬಿನೇಷನ್ನ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬರೋದು 2 ಕಲರ್ ಕಾಂಬಿನೇಷನ್. ಕೆಲವೊಂದು ಡಿಸೈನ್ಗಳಿಗೆ 2 ಕಾಂಬಿನೇಷನ್ ಬರುತ್ತೆ, ನೋಡ್ಕೊಳ್ಳಿ. ಕೆಲವೊಂದು ಡಿಸೈನ್ಗಳು 4, 5 ಆ ಥರ ಥ್ರೆಡ್ಸ್ ಬರುತ್ತೆ. ಅದನ್ನು ನೀವು ಇಲ್ಲಿ ಕೆಲವರು ಕಂಪ್ಯೂಟರ್ ಸೆಟ್ ಮಾಡ್ಕೊಳ್ಳೋಕೆ ಬಂದರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲೇ ನೀವು ಈ ಮಾನಿಟರಲ್ಲೇ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು 2 ಕಲರ್ ಕಾಂಬಿನೇಷನು. ಸೀರೆ ಕಲರ್ನೇ ಹೈಲೈಟ್ ಮಾಡಬೇಕು ಅಷ್ಟೇ. ಸೊ ನೋಡಿಕೊಂಡು ಕಾಂಬಿನೇಷನ್ ಮಾಡ್ಕೊಳ್ಳಿ. 1-2 ಸಲ ಮಾಡೋರ್ಗೂ ಕಷ್ಟ ಆಗುತ್ತೆ, ಆಮೇಲೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಇನ್ನು ಇದು ಅಷ್ಟೇ, ಇದು ಕಟ್ ವರ್ಕಲ್ಲಿ ಹಾಕಿದ್ದೀನಿ. ಇದು ಕೂಡ 2 ಕಲರ್ ಕಾಂಬಿನೇಷನ್, ಒಂದು ಬಾರ್ಡ್ರ್ ಕಲರು ಮತ್ತು ಇನ್ನೂ ಒಂದು ಸೀರೆ ಗ್ರೀನ್ ಕಲರ್. ನಾನು ಹೈಲೈಟ್ ಗ್ರೀನ್ ಬರೋಂಗೆ ಹಾಕಿದ್ದೀನಿ, ನೋಡಿಕೊಂಡು ಗ್ರೀನ್ ಹೈಲೈಟ್ ಬರೋಂಗೆ ಹಾಕ್ಕೊಳ್ಳಿ. ಸೊ ಈ ಥರ ಮೇಲ್ಗಡೆ ಇರೋದನ್ನು ನೀವು ಗೋಲ್ಡ್ ಹಾಕ್ಬಿಟ್ಟು ಈ ಹೂವು ಇದೆಲ್ಲ ಚಿಕ್ಕದು ಅದನ್ನು ಅಂದರೆ ಬ್ಲೂ ಅಂದರೆ ಬಾಟಲ್ ಗ್ರೀನ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಆಮೇಲೆ ಫುಲ್ ಗೋಲ್ಡ್ ಹೈಲೈಟ್ ಕಾಣಿಸ್ಬಿಡುತ್ತೆ. ಅದು ಸೀರೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸೊ ಉಲ್ಟಾ ಪಲ್ಟಾ ನೋಡಿಕೊಂಡು ಒಂದು ಸಲ ಕ್ಲೀನಾಗಿ ಹಾಕ್ಕೊಳ್ಳಿ. ಇಷ್ಟೊಂದು ಮಿಸ್ಟೇಕ್ ಆಗೋದು ಇದರಿಂದಾನೇ. ಸೊ ನೋಡಿ ಇದು ಕೂಡ 2 ಕಲರೇ ಕಾಂಬಿನೇಷನು. ಇದು 3 ಕಲರ್ ಇದೆ. ಸೊ ಈ ಲೈನು ಬೇರೆ ಕಲರ್ ಬರುತ್ತೆ, ಈ ಲೈನ್ ಇದೆಲ್ಲ ಕಟ್ ವರ್ಕ್ ಈ ಲೈನು, ಅದನ್ನು ನಾನು ಗ್ರೀನೇ ಮಾಡ್ಕೊಂಡಿದ್ದೀನಿ. ಅದು ನಾನು ಕಂಪ್ಯೂಟರಲ್ಲೇ ಸೆಟ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಬೇರೆಯವರು ಇದು ಸೆಟ್ ಮಾಡ್ಕೊಳ್ದಿರೋರು ಪದೇ ನಿಲ್ಲಿಸಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಬರೀ ಕಂಪ್ಯೂಟರ್ ಇದ್ರ ಮುಂದೆನೇ ಕೆಲಸದ ಮುಂದೆ ನಿಂತ್ಕೊಂಡ್ಬಿಟ್ರೆ ನಮಗೆ ಬೇರೆ ಕೆಲಸಗಳಾಗಲ್ಲ. ಇಷ್ಟೇ ಕಲರ್ ಕಾಂಬಿನೇಷನ್. ಮೇನ್ ಸೀರೆ ಕಲರ್ ಹೈಲೈಟ್ ಬರೋಂಗೆ ಮಾಡ್ಕೊಳ್ಳಿ, ಬಾರ್ಡ್ರ್ ಕಲರು ಸ್ವಲ್ಪ ಕಮ್ಮಿ ಬರೋಂಗೆ ಮಾಡ್ಕೊಳ್ಳಿ. ಸೊ ನೀವು ಡಿಸೈನ್ನ ಫಸ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಈ ಥರ ಡಿಸೈನ್ ಹಾಕಬೇಕಾದ್ರೆ ಎಷ್ಟು ಕಲರ್ ಬರುತ್ತೆ ಏನು ಅಂತ ನೋಡಿಕೊಂಡು ನೀವು ಇಲ್ಲಿ ದಾರಗಳನ್ನ ಹಾಕ್ಕೊಂಡು ಅದೇ ಥರನೇ ಜಾಸ್ತಿ ಬರೋದಕ್ಕೆ ಸೀರೆ ಕಲರ್ನ ಹಾಕ್ಕೊಳ್ಳಿ, ಈ ಥರ ಕಮ್ಮಿ ಬರೋದಕ್ಕೆ ಬಾರ್ಡ್ರ್ ಕಲರು, ಇಲ್ಲಾಂದರೆ ಪರ್ಪಲ್ಲು ಆ ಥರ. ಸೊ 3 ಕಲರ್ ಬಂದರೆ ಪರ್ಪಲ್ನ ಒಂದು ಸ್ವಲ್ಪ ಈ ಥರ ಬ್ಲೌಸ್ ಪೀಸ್ ಇರುತ್ತಲ್ಲ, ಸೊ ಈ ಬ್ಲೌಸ್ ಕಲರ್ನು ಒಂದು ಸ್ವಲ್ಪ ಟಚ್ ಕೊಟ್ಕೊಳ್ಳಿ, ಜಾಸ್ತಿ ಟಚ್ ಕೊಡಬೇಡಿ. ಈ ಥರ ಬ್ಲೌಸ್ ಪೀಸು ಇಲ್ಲಾರ ಸಣ್ಣ ಪುಟ್ಟ ಬರೋ ಡಿಸೈನ್ಗಳಿಗೆ ಈ ಬ್ಲೌಸ್ ಪೀಸ್ನ ಕೊಟ್ಕೊಳ್ಳಿ. ಜಾಸ್ತಿ ಹೈಲೈಟ್ ಬರೋದಕ್ಕೆ ಸೀರೆ ಕಲರ್ ಕೊಟ್ಕೊಳ್ಳಿ. ಔಟ್ಲೈನ್ಗೆ ಬಾರ್ಡ್ರ್ ಕಲರ್ ಈ ಥರ ಬಾರ್ಡ್ರ್ ಕಲರ್ ಇರುತ್ತಲ್ಲ, ಸೊ ಈ ಬಾರ್ಡ್ರ್ ಕಲರ್ನ ಕೊಟ್ಕೊಳ್ಳಿ. ಹಾಕಬೇಕಾದ್ರೆ ಕಾಂಬಿನೇಷನ್ನ ಕೇಳ್ಕೊಂಡು ಹಾಕ್ಕೊಳ್ಳಿ, ಸುಮ್ಮನೆ ಹಾಕೋಕೋಬೇಡಿ, ಕೆಲವರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಒಂದ್ಸಲ ಕೇಳಿ ಹಾಕ್ಕೊಳ್ಳಿ. ನಾನು ಕೇಳಿ ಹಾಕ್ತೀನಿ ಎಲ್ಲರಿಗೂ ಸಿಲ್ವರ್ ಹಾಕಬೇಕಾದ್ರೆ, ಯಾಕಂದರೆ ಸಿಲ್ವರು ಸ್ವಲ್ಪ ಗೋಲ್ಡ್ ಹೈಲೈಟ್ ಕಾಣಿಸುತ್ತೆ. ಸೊ ಅದು ರನ್ನಿಂಗ್ ಬಂದಿರೋ ಸೀರೆಗಳಿಗೆ ಮಾತ್ರನೇ ಹಾಕೋದು, ಬೇರೆ ಯಾವ ಸೀರೆಗಳು ಹಾಕಲ್ಲ. ಒಂದು ವೇಳೆ ಸೀರೆಗೆ ಏನಾರ ಕಾಂಬಿನೇಷನ್ ಸಿಲ್ವರ್ ಒಂಚೂರು ಕೊಟ್ಟಿದ್ರೆ ಮಾತ್ರನೇ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಇದು ರನ್ನಿಂಗ್ ಬಂದಿರೋದ್ರಿಂದ ಕೇಳಿದೆ, ಸೊ ಸಿಲ್ವರ್ ಹಾಕಿ ಅಂದರು, ಸೊ ಹಾಕ್ತಾಯಿದ್ದೀನಿ. ಹಂಗೆ ನೀವು ಕೂಡ ಕೇಳ್ಕೊಂಡು ಹಾಕ್ಕೊಳ್ಳಿ, ಸುಮ್ಮನೆ ಹಂಗೆ ಹಾಕ್ಬಿಡಿ, ಆಮೇಲೆ ಕಸ್ಟಮರ್ಗಳು ಒಪ್ಪೋದಿಲ್ಲ. ಸೊ ಇಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಇವಾಗ ಈ ಥರ ಸೀರೆಗಳು ಬಂದಿದೆ ಅಲ್ವಾ, ಸೊ ರನ್ನಿಂಗೇ ಇದೆ ಇದು, ಯಾವುದೇ ಥರ ಕಾಂಟ್ರಾಸ್ಟ್ ಇಲ್ಲ, ಕಾಂಬಿನೇಷನ್ ಇಲ್ಲ. ಸೊ ಇದಕ್ಕೆ ನಾನು ಕೇಳಿದ್ದೀನಿ ಅವ್ರನ್ನ ಸಿಲ್ವರ್ ಹಾಕೊಂಡು ಕೊಡ್ತೀನಿ ಅಂತೇಳಿ, ಯಾಕಂದರೆ ಒಂದೇ ಕಲರು ಏನೂ ಕಾಂಬಿನೇಷನ್ ಬರೋಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಸಿಲ್ವರ್ ಮಿಕ್ಸ್ ಮಾಡಿ ಹಾಕೊಂಡು ಕೊಡ್ತೀನಿ. ಸೊ ಈ ಗೋಲ್ಡ್ ಇದೆಯಲ್ವಾ, ನಮಗೆ ಮೇನ್ ಬೇಕಾಗಿರೋದೇ ಅದು, ಈ ಗೋಲ್ಡು ಹಾಗೆ ಸಿಲ್ವರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಕಲರ್ ಕಾಂಬಿನೇಷನು, ತುಂಬಾ ಈಸಿಯಾಗಿ ಕಲರ್ ಕಾಂಬಿನೇಷನ್ನ ಮಾಡ್ಕೊಳ್ಬೋದು. ಮೇನ್ ಏನು ಗೊತ್ತಾ, ನಮ್ಗೆ ಏನಾರ ರನ್ನಿಂಗ್ ಬಂತು ಅಂದಾಗ ಸಿಲ್ವರ್ನ ಟೆಚ್ಕೊಳ್ಳಿ, ಸಖತ್ತಾಗಿ ಕಾಣಿಸುತ್ತೆ. ಗೋಲ್ಡು ಸಿಲ್ವರು, ಒಂದು ವೇಳೆ ಸಿಲ್ವರ್ ಬೇಡ ಅಂತಂದರೆ ಗೋಲ್ಡನ್ನೇ ಫುಲ್ ಗೋಲ್ಡೇ ಹಾಕ್ಬಿಡಿ ಅಷ್ಟೇ, ಅದ್ರ ಮೇಲೆ ಏನೂ ಮಾಡ್ಲಿಕ್ಕೆ ಬರೋಲ್ಲ. ಮೇನ್ ಬಾರ್ಡ್ರ್ ಕಲರ್ ತುಂಬಾ ಇಂಪಾರ್ಟೆಂಟು, ಬಾರ್ಡ್ರ್ ಕಲರ್ ಮ್ಯಾಚ್ ಆಗಿ ಮಾಡಿ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಕಾಂಟ್ರಾಸ್ಟ್ ಇರೋ ಸೀರೆಗಳಿಗೆ ಸೀರೆ ಕಲರ್ ಸ್ವಲ್ಪ ಹೈಲೈಟ್ ಬರಬೇಕು ಅಷ್ಟೇ, ಸೀರೆ ಕಲರ್ನ ಹೈಲೈಟ್ ಹಾಕಿ. ಮೇನ್ ಹಾಕಬೇಕಾಗಿರೋ ಕಲರ್ಸ್ ಕಾಂಬಿನೇಷನ್ ಏನು ಗೊತ್ತಾ, ಸೀರೆ ಕಲರು ಹಾಗೆ ಬಾರ್ಡ್ರಲ್ಲಿ ಇರುತ್ತಲ್ಲ, ಈ ಬಾರ್ಡ್ರಲ್ಲಿ ಕೆಲವೊಂದ್ಸಲ ಗೋಲ್ಡ್ ಕೊಟ್ಟಿರ್ತಾರೆ, ಕೆಲವೊಂದ್ಸಲ ಸಿಲ್ವರ್ ಕೊಟ್ಟಿರ್ತಾರೆ. ಸೊ ನೀವು ಬಾರ್ಡ್ರ್ ಕಲರು ಹಾಗೆ ಬ್ಲೌಸ್ ಕಲರು ಸೀರೆ ಕಲರು ಬಾರ್ಡ್ರ್ ಕಲರ್, ಈ 3 ತುಂಬ ಇಂಪಾರ್ಟೆಂಟ್. ಈ 3ನೇ ಮೇಯ್ನಾಗಿ ನಾವು ಹಾಕ್ಕೊಳ್ಬೇಕಾಗಿರೋದು ಅಷ್ಟೇ. ಮತ್ತು ಇನ್ನು ಯಾವುದು ಕಲರ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಡಿ. ಆದಷ್ಟು 2 ಕಲರ್ ಟ್ರೈ ಮಾಡಿ. ಒಂದು ವೇಳೆ 3 ಕಲರ್ ಕಾಂಬಿನೇಷನ್ ಇದ್ದರೆ 3 ಕಲರ್ ಹಾಕ್ಕೊಳ್ಳಿ ಅಷ್ಟೇ. ಅದ್ರ ಮೇಲಂತೂ ಹಾಕೊಳ್ಳೋಕೆ ಹೋಗಬೇಡಿ, ಸಾಕು 3 ಕಲರ್ ಕಾಂಬಿನೇಷನ್ನೇ ಮಸ್ತಾಯಿತು. ಕೆಲವೊಂದು ಡಿಸೈನ್ಗಳಿಗೆ ಅವರೇ 2 ಕಲರ್ ಕಾಂಬಿನೇಷನ್ ಕೊಟ್ಟಿರ್ತಾರೆ, ಆವಾಗ ನೀವು 2 ಕಲರ್ ಮಾತ್ರನೇ ಹಾಕ್ಕೊಳ್ಳಿ ಸಾಕು. ಸೊ 3 ಕಲರ್ ಕೊಟ್ಟಾಗ 4-5 ಕಲರ್ಸ್ ಕೊಟ್ಟಿರ್ತಾರಲ್ವ, ಅದನ್ನು 3 ಕಲರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಸಾಕು. ಅದ್ರ ಮೇಲೆ ಎಕ್ಸ್ಟ್ರಾ ಕಲರ್ಸ್ ಹಾಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಾನಂತೂ ಸೇಮ್ ಹಿಂಗೇನೆ ಮಾಡ್ಕೊಳ್ಳೋದು, ಸೀರೆ ಕಲರ್ನ ಹೈಲೈಟ್ ಮಾಡ್ಕೊಳ್ತೀನಿ, ಬಾರ್ಡರ್ ಕಲರ್ನ ಔಟ್ಲೈನ್ಗೆ ಹಾಕ್ಕೊಳ್ತೀನಿ, ಮತ್ತು ಬ್ಲೌಸ್ ಕಲರ್ನ ಒಳಗಡೆ ಸ್ವಲ್ಪ ಟಚ್ ಕೊಟ್ಕೊತೀನಿ ಅಷ್ಟೇ. ಅದ್ರ ಮೇಲೆ ನಾನೇನು ಹಾಕ್ಲಿಕ್ಕೆ ಹೋಗಲ್ಲ. ಆದಷ್ಟು 2 ಕಲರ್ ಟ್ರೈ ಮಾಡ್ತೀನಿ ನಾನು. ಇಲ್ಲ ಸಾಕಾಗಿಲ್ಲ 3 ಕಲರ್ ಬೇಕು ಅಂದಾಗ ನಾನು 3 ಕಲರ್ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಮೇನ್ ನಮಗೇನು ಸೀರೆ ಕಲರ್ ಹೈಲೈಟಾಗಿ ಕಾಣಿಸ್ಬೇಕು, ಸೀರೆ ಕಲರ್ ಏನಿದೆ ಅದು ಸ್ವಲ್ಪ
ಹೈಲೈಟ್ ಕಾಣಿಸ್ಬೇಕು ಅಷ್ಟೇ. ಇಷ್ಟೇ ಸೀರೆ ಕಲರ್ ಕಾಂಬಿನೇಷನು. 1-2 ಸಲ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ. ಆಮೇಲೆ ನೀವು ಮಾಡ್ತಾ ಮಾಡ್ತಾ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ವಿಡಿಯೋ ನೋಡಿದಲ್ವಾ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.